ಡಿಯರ್ ಲೀಡರ್ಸ್ ಎಲ್ರಿಗೂ ನಮಸ್ಕಾರ. ಇವಾಗ ಐಸ್ಮಾರ್ಟ್ ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಹೊಸದಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಸೀನಿಯರ್ ಕಡೆಯಿಂದ ರೆಫರಲ್ ಲಿಂಕು ಕೋಡ್ ಬಂದಿರುತ್ತೆ, ಅದು ವಾಟ್ಸಪ್ಪಲ್ಲಿ. ಅದು ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದು ನಾನು ಇವಾಗ ಪಾಯಿಂಟ್ ಟು ಪಾಯಿಂಟ್ ತಿಳಿಸ್ಕೊಡ್ತೀನಿ. ಇದು ಒಂದು ಕೋಡ್ ಈ ರೀತಿ ಬಂದಿರುತ್ತೆ, ನಿಮಗೆ ಲಿಂಕ್ ಕೂಡ ಕಳಿಸಿರ್ತಾರೆ. ಓಕೆ, ಈ ಒಂದು ಕೋಡ್ನ ಫಸ್ಟು ಕಾಪಿ ಮಾಡ್ಕೊಳ್ಳಿ. ನಿಮ್ಮ ಕೀಪ್ಯಾಡಲ್ಲಿ ಇದನ್ನು ಕಾಪಿ ಮಾಡಿ ಇಟ್ಕೊಂಡಿರಿ. ನಂತರ ಏನು ಮಾಡಬೇಕು, ಈ ಒಂದು ಲಿಂಕ್ ಏನಿದೆ ಅವ್ರು ಕಳಿಸಿರ್ತಕ್ಕಂಥ ಈ ಒಂದು ಲಿಂಕ್ನ ಟಚ್ ಮಾಡಿ. ಅದು ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಪ್ರೋಸೆಸ್ಗೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಓಕೆ, ಇವಾಗ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನಾವು ಏನೆಲ್ಲ ಡೀಟೇಲ್ಸ್ ಕೊಡಬೇಕು ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ, ಇಲ್ಲಿ ಕ್ರಿಯೇಟ್ ಅಕೌಂಟ್ನ ಟಚ್ ಮಾಡಿ. ಕ್ರಿಯೇಟ್ ಅಕೌಂಟ್ ಟಚ್ ಮಾಡಿದ್ರೆ ಈ ರೀತಿ ಬರುತ್ತೆ. ಫಸ್ಟ್ ನಿಮ್ಮ ರೆಫರಲ್ ಕೋಡ್ ಏನು ಕಾಪಿ ಮಾಡಿದ್ರೆ ಅದನ್ನು ಇಲ್ಲಿ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಅಪ್ಲೈ ನಂಬರು, ಅವ್ರದ್ದು ನೇಮು, ಇಮೇಲ್ ಐ ಡಿ ಏನು ಕೊಟ್ಟಿರ್ತಾರೆ ಪ್ರಕಾರ ನೇಮ್ ತೋರಿಸುತ್ತೆ. ಇಲ್ಲಿ ಇಮೇಲ್ ಐ ಡಿ ಹಾಕಿ. ಓಕೆ, ಇಲ್ಲಿ ಇಮೇಲ್ ಅಡ್ರೆಸ್ ಅಲ್ಲಿ ಅವ್ರದ್ದು ಯಾರ್ದು ರಿಜಿಸ್ಟ್ರೇಷನ್ ಮಾಡಬೇಕು, ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ತಾರೆ, ನಿಮ್ಮ ಇದನ್ನು ಇಮೇಲ್ ಐ ಡಿನ ಇಲ್ಲಿ ಹಾಕಬೇಕು. ಓಕೆ, ಇಲ್ಲಿ 8 ನಂಬರು ಪಾಸ್ವರ್ಡ್ ಇರಬೇಕು. ಓಕೆ, ಪಾಸ್ವರ್ಡ್ ಒಂದು ಕ್ಯಾಪಿಟಲ್ ಲೆಟರ್ಸ್ ಹಾಕಿ, ಸ್ಮಾಲ್ ಲೆಟರ್ಸ್ ಇರಲಿ, ಅದರಲ್ಲಿ ಒಂದು ಒಂದು ಸಿಂಬಲ್ ಇರಬೇಕು, ಆಲ್ಫಾಬೆಟ್ಸ್ ಅಂತೀವಿ. ಓಕೆ, ಸ್ವಲ್ಪ ಸ್ಟ್ರಾಂಗ್ ಪಾಸ್ವರ್ಡ್ ಇಡಿ. ನಾನು ಶೋ ನೋಡ್ಲಿಕ್ಕೆ ಈಸಿಯಾಗಿ ತೋರಿಸಿದ್ದೀನಿ. ಸ್ವಲ್ಪ ಸ್ಟ್ರಾಂಗ್ ಪಾಸ್ವರ್ಡ್ನ ಇಡಿ. ಇಲ್ಲಿ ಒಂದು ಬಾಕ್ಸ್ ಇದೆ, ಈ ಒಂದು ಬಾಕ್ಸ್ನ ಟಿಕ್ ಮಾರ್ಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಕೊಡಿ. ಓಕೆ, ಕ್ರಿಯೇಟ್ ಅಕೌಂಟ್ ಕೊಡಿ. ಕ್ರಿಯೇಟ್ ಅಕೌಂಟ್ ಆಯಿತು. ಇವಾಗಲೇ ಸೇವ್ ಮಾಡಬೇಡಿ, ನೆಕ್ಸ್ಟ್ ನೀವು ಮಾಡಿದಾಗ ಸೇವ್ ಮಾಡ್ಕೊಳ್ಳಿ. ಓಕೆ, ಇವಾಗ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ನ್ಯೂ ವಾಲೆಟು, ಇಂಪೋರ್ಟ್ ಎಕ್ಸಿಸ್ಟಿಂಗ್ ವಾಲೆಟ್ ಅಂತ ತೋರಿಸ್ತಾ ಇರುತ್ತೆ. ನಾವು ಮಾಡಬೇಕಾದ್ರೆ ಕ್ರಿಯೇಟ್ ನ್ಯೂ ವಾಲೆಟ್ ಕೊಡಬೇಕು. 12 hours ಕೀ ಓಪನ್ ಆಗುತ್ತೆ ನಿಮಗೆ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮತ್ತು ಇಲ್ಲಿ ಚಿಕ್ಕದಾಗಿ ಇದಿದೆ, ಇದು ಕಾಫಿ ಅಂತ ಇರುತ್ತೆ, ಇಲ್ಲಿ ಕಾಫಿ ಮಾಡ್ಕೊಳ್ಳಿ, ವಾಟ್ಸಪ್ಪಲ್ಲಿ ಇಟ್ಕೊಳ್ಳಿ. ಕಾಫಿ ಮಾಡಿ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಕಾಫಿ ಮಾಡಿ ಇದು ಸ್ಕ್ರೀನ್ಶಾಟು ಕೂಡ ತೊಗೊಳ್ಳಿ, ಇದನ್ನು ಕೂಡ ಕಾಫಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಡೌನಿಗೆ ಬಂದರೆ ನಿಮಗೆ ಐ ಹ್ಯಾವ್ ರಿಟರ್ನ್ ಡೌನ್ ಆಲ್ ಆನ್ 12 hours ಆರ್ಡರ್ ಅಂತ ತೋರಿಸ್ತಿದೆ. ಅದನ್ನು ರೈಟ್ ಮಾರ್ಕ್ ಮಾಡಿ ಸ್ವಲ್ಪ ಡೌನಿಗೆ ಬಂದು ಕಂಟಿನ್ಯೂಸ್ ಸೆಕ್ಯೂರಿಟಿ ಸೆಟಪ್ ಅಂತ ಕೇಳುತ್ತೆ, ಕೊಡಿ. ಇಲ್ಲಿ 6 ನಂಬರ್, ನಿಮ್ಗೆ ಇಷ್ಟ ಇರತಕ್ಕಂಥ 6 ನಂಬರ್ ಇಟ್ಕೊಳ್ಳಿ. ಓಕೆ, 6 ನಂಬರ್ ಇಟ್ಕೊಳ್ಳಿ. ಅಂದರೆ 1 2 3 4 ಎಲ್ಲ ಇಟ್ಟರೆ ತಗೊಳಲ್ಲ, ನಿಮಗೆ ಇಷ್ಟ ಇರೋದನ್ನು ಇಟ್ಕೊಳ್ಳಿ. ಓಕೆ, 2 ಸರಿ ಕನ್ಫರ್ಮ್ ಕೇಳುತ್ತೆ. ಓಕೆ, ಈ ರೀತಿ 2 ಸರಿ ಪಾಸ್ವರ್ಡ್ 6 ನಂಬರ್ ಇಟ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಸೆಟ್ ಬಯೋಮೆಟ್ರಿಕ್ ಸೆಕ್ಯೂರಿಟಿ ಕೇಳ್ತಿರುತ್ತೆ, ಸೆಟಪ್ ಬಯೋಮೆಟ್ರಿಕ್ ಸೆಕ್ಯೂರಿಟಿ ಕೇಳ್ತಿರುತ್ತೆ. ನಿಮ್ಮ ಫಿಂಗರ್ ಪ್ರಿಂಟ್ ಇದೆ ಅಂತಂದರೆ ಫಿಂಗರ್ ಕೊಟ್ಕೊಳ್ಳಿ, ಇಲ್ಲಾಂದರೆ ಕಂಟಿನ್ಯೂ ವಿತೌಟ್ ಬಯೋಮೆಟ್ರಿಕ್ ಕೊಡ್ಬೋದು. ನಿಮ್ಮ ಮೊಬೈಲ್ ಫಿಂಗರ್ ಇದೆ ಅಂದರೆ ಸೆಟಪ್ ಬಯೋಮೆಟ್ರಿಕ್ ಸೆಕ್ಯೂರಿಟಿ ಕೊಡಿ. ನೆಕ್ಸ್ಟು ಕಂಪ್ಲೀಟ್ ಸೆಟಪ್ ಕೊಡಿ. ಇವಾಗ ಓಪನ್ ಆಗುತ್ತೆ. ಕಂಟಿನ್ಯೂ ಟು ಆ್ಯಪ್ ಕೊಡಿ. ಆ್ಯಪ್ ಒಳಗೆ ಎಂಟ್ರಿ ಆಗ್ತೀವಿ. ಇದು ರಿಜಿಸ್ಟ್ರೇಷನ್ ಪ್ರೋಸೆಸ್ಸು. ಇವಾಗ ನಾನು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಒಂದು ಇದು ನಿಮಗೆ ಇಲ್ಲಿ ಶೋ ಆಗ್ತಾಯಿದೆ. ಇದು ಕಂಪ್ಲೀಟ್ ಪ್ರೋಸೆಸ್ಸು. ಓಕೆ, ನಿಮಗೆ ರೆಫರಲ್ ಲಿಂಕ್ ಎಲ್ಲಿ ಬರುತ್ತಪ್ಪ ಅಂತಂದರೆ ಇಲ್ಲಿ ನಿಮ್ಮ ಏನು ಇಮೇಲ್ ಐ ಡಿ ಥರ ಕಾಣಿಸ್ತಾ ಇದೆ, ಇದ್ರ ಮೇಲೆ ಟಚ್ ಮಾಡಿ. ಇಲ್ಲಿ ಟಚ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ರೆಫರಲ್ಸ್ ಆ್ಯಂಡ್ ಇನ್ವೈಟ್ ಅಂತ ಇದೆ. ಇಲ್ಲಿ ರೆಫರಲ್ಸ್ ಆ್ಯಂಡ್ ಇನ್ವೈಟ್ ಅಂತ ಇದೆ, ಇದನ್ನು ಟಚ್ ಮಾಡಿ.
ಇಲ್ಲಿ ಟಚ್ ಮಾಡಿದರೆ ನೋಡ್ಬೋದು, ಇಲ್ಲಿ ನಿಮ್ಮ ಕೋಡ್ ಇಲ್ಲಿ ಕಾಣಿಸುತ್ತೆ. ಇದನ್ನು ಕಾಪಿ ಮಾಡಿ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಬೋದು, ಶೇರ್ ಮಾಡ್ಬೋದು. ಓಕೆ, ಇದು ಕಂಪ್ಲೀಟ್ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ಕೂಡ ಇದೇ ಒಂದು ಪ್ರೊಸೀಜರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಕೂಡ ಒಳ್ಳೆಯದಾಗಲಿ.